ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪದ್ದಣ್ಣ ಏನಿದೆ ಇಷ್ಟು ಬೇಗ ಬಂದ್ಬಿಟ್ಟಿದೆ ಈ ತಿಂಗಳು? ಹೌದಪ್ಪ, ಅವರು ನಾನು ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ. ಹೌದಾ, ಸರಿ, ಅವ್ರ ಮನೇಲಿ ಇರ್ಬೇಕು ನೋಡಿ, ಹೋಗು. ಪದ್ದಣ್ಣ ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪದ್ದಣ್ಣ. ನೀವು ಈ ಊರಿಗೆ ಬಂದೋದ್ರೆ ಒಂದು ಕಳೆ, ನಿಮ್ಮ ದರ್ಶನ ಆಗೋದು ಅಂದ್ರೆ ಒಂಥರ ಖುಷಿ. ನನ್ನ ದರ್ಶನ ಇರಲಿ, ಮೊದಲು ಅವ್ರ ದರ್ಶನ ಆಗಬೇಕು. ಅದು ನಿಜ ಅನ್ನು. ಹೌದು, ಈ ಊರಲ್ಲಿ ಇರೋದೇ ನಮ್ಮೆಲ್ರೂ ಪುಣ್ಯ. ಸರಿ ಸರಿ ನಡಿ. ಹಾಂ. ಓ ಪದ್ದಣ್ಣ, ನಮಸ್ಕಾರ. ನಮಸ್ಕಾರ ಶೆಟ್ರೆ. ಯಾವ ಬಂದ್ರಿ ಬೆಂಗಳೂರಿಂದ? ಈಗಷ್ಟೇ ಬಂದೆ. ಬರ್ತಿದ್ದಾಗೆ ಮೊದಲು ಇಲ್ಲಿಗೆ ತಾನೇ ಬರಬೇಕು. ನೀವು ಇಷ್ಟು ಬೇಗ ಬಂದಿದ್ದೀರಾ ಅಂದಮೇಲೆ ಮೊದಲನೇ ಬಸ್ಗೆ ಬಂದಿರ್ತೀರಾ. ಅಂದಾಗೆ ಏನು ಕೊಡ್ಲಿ? ನೋಡಿ, ಹಾಲು ಮೊಸರು ಈ ಲಿಸ್ಟಲ್ಲಿ ಏನೇನಿದೆ ಎಲ್ಲ ಕೊಡ್ತೀನಿ. ಪ್ರತಿ ವಾರ ಕೊಡೋದೇನೆ ಅಲ್ವಾ? ಕೂತ್ಕೊಳ್ಳಿ, ಕೊಡ್ತೀನಿ. ಹಾಂ. ಅಂದಾಗೆ ಅವ್ರ ಮನೇಲೇ ಇದ್ದಾರಲ್ಲ? ಅಣ್ಣ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ನಾನು ನೋಡಿದೆ. ಇಷ್ಟೊತ್ತಿಗೆ ಬಂದಿರ್ಬೋದು, ನೀವು ಮನೆಗೆ ಹೋಗಿ ನೋಡಿ. ಅಮ್ಮ, ನನಗೂ ಈಜ್ ಬರಲ್ಲ ಅಮ್ಮ. ಏನ್ ಮಾಡ್ರಿ? ಯಾರು ಬಂದ್ರಿ? ಆರೇಳು ವರ್ಷ ಆದ್ಮೇಲೆ ನನ್ನ ಮಗುನ ಅರ್ಕೆ ಒತ್ತು ಪಡೆದಂತ ಮಗು. ಆ ಮಗು ಇಲ್ಲ ಮೇಲೆ ನಾನು ಬದುಕಿರಲ್ಲ. ಈ ಕಲ್ಯಾಣ ಇಲ್ಲ ಬಿದ್ದು ನಾನು ಪ್ರಾಣ ಬಿಡ್ತೀನಿ. ಅಮ್ಮ, ಏನು ಆಗಲ್ಲ ಅಮ್ಮ. ಇರಿ ಅಮ್ಮ, ಏನು ಆಗಲ್ಲ ಅಮ್ಮ. ಇರಿ ಅಮ್ಮ, ಕಾಪಾಡ್ರಿ. ಯಾರೋ ಎದುರುಗಡೆ ಅಮ್ಮ. ತಾಯಿ ಕೂಗು ದೇವಿಗೆ ತಲುಪಿದೆ. ದೇವತೆ ರೂಪದಲ್ಲಿ ಅವ್ರು ಬಂದಾಯ್ತು. ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ. ಹೆತ್ತು ಮಗುನ ಕಳ್ಕೊಂಡು ಬದುಕುವಂತ ಬದುಕು ಬದುಕೆ ಅಲ್ಲ, ನರಕ ಅದು. ಹೆತ್ತು ಕುಡಿಯಿಂದ ದೂರ ಆಗುವಂತ ಸಂಕಟ ಯಾವ ತಾಯಿಗೂ ಬರಬಾರ್ದು. ನಮ್ಮ ಮಗುನ ಉಳಿಸ್ಕೊಟ್ಬಿಟ್ರಿ. ನಮ್ಮ ಪಾಲ್ಗೆ ನೀವೇ ದೇವತೆ. ಹೌದಮ್ಮ, ನೀವು ಉಳಿಸಿದ್ ನನ್ನ ಮಗನ್ ಮಾತ್ರ ಅಲ್ಲ, ನನ್ನ ಜೀವನ. ಇವ್ರು ಹೇಳಿದಾಗೆ ಆ ದೇವಿಯೇ ನಿಮ್ಮ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ಬಿಟ್ರು ಅಮ್ಮ. ಯಾರಮ್ಮ ನೀವು? ನಿನ್ನ ಹೆಸರೇನಮ್ಮ?
ನಂದಿನಿ. ವರಲಕ್ಷ್ಮಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಶಿವಲಿ, ಈಗಾಗಲೇ ಲೇಟ್ ಆಗಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋತ್ತಿಗೆ ಇಷ್ಟೊತ್ತಾಗ್ತದೆ. ನಾನು ಸಂಜೆ ಬಂದು ಮಾತಾಡ್ತೀನಿ. ನೋಡು ವರ, ನೀನು ನಿಷ್ಠೆಯಿಂದ ಓದಿ ಎಕ್ಸಾಮ್ ಪಾಸ್ ಆಗಿ ಕೆಲಸ ತಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದು ನನ್ನ ಬದುಕಿನ ಪ್ರಶ್ನೆ. ನಾನು ನನ್ನ ಜೀವನದಲ್ಲಿ ಕಷ್ಟಪಡಬಾರ್ದು ಅಂದರೆ ಈಗ ನೀನು ನನ್ನ ಜೊತೆ ಮಾತಾಡಬೇಕು. ನಿನ್ನ ಪಾಲಿಗೆ ಇದು ಕೆಲಸದ ಪ್ರಶ್ನೆ, ನನ್ನ ಪಾಲಿಗೆ ನನ್ನ ಬದುಕಿನ ಪ್ರಶ್ನೆ. ಸರಿ ಶ್ರೀವಲಿ, ಮಾತಾಡೋಣ. ಏನು ಹೇಳು? ವರ, ನೀನು ನೆನಪಿದ್ಯಾ ಮುಂಚೆ ನಾನು ಮತ್ತು ನಿಮ್ಮ ಮನೆಯವ್ರು ಎಲ್ಲರೂ ಎಷ್ಟು ಚೆನ್ನಾಗಿದ್ವಿ? ನಾನು ನಮ್ಮನೇಲಿ ಇರೋದಕ್ಕಿಂತ ಜಾಸ್ತಿ ನಿಮ್ಮನೆಯಲ್ಲೇ ಇರ್ತಿದ್ದೆ. ಸುಬ್ಬು ಒಬ್ಬನಿಗೆ ಬಿಟ್ಟು ಇಡೀ ಮನೆಯವ್ರಿಗೆ ನಾನು ಸುಬ್ಬುನ ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಿತ್ತು. ನೀವೆಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರಿ. ಇದೆಲ್ಲ ನಿಜ ತಾನೆ? ಹೌದು ಶ್ರೀವಲಿ, ನಿಜ. ಆದರೆ ಈಗ ಮಾತ್ಯಾಕೆ? ನೋಡುವರ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು, ಅಷ್ಟು ಸಾಕು. ನೀನು ಮತ್ತೆ ನಿಮ್ಮ ಮನೆಯವ್ರು ಎಲ್ಲರೂ ನನ್ನ ಸೊಸೆ ಅಂತ ಒಪ್ಕೊಂಡಿದ್ರಿ ತಾನೆ? ಹೌದು ಶ್ರೀವಲಿ, ನೀ ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು. ಆದರೆ ವಿಧಿ ಆಟ ಬೇರೆನೇ ಇತ್ತಲ್ವಾ? ಇಲ್ಲ ವರ, ಅದು ವಿಧಿ ಆಟ ಅಲ್ಲ, ಶ್ರಾವಣಿ ಆಟ. ಶ್ರಾವಣಿ ಸುಬ್ಬು ಇಬ್ರು ನಾಟಕದ ಮದುವೆ ಆಗಿದ್ದಾರೆ. ಅವರಿಬ್ರು ಮಧ್ಯೆ ಗಂಡ ಹೆಂಡತಿ ಸಂಬಂಧ ಇಲ್ಲ. ಈಗ ನಿಮಗೆ ಗೊತ್ತಾಗಿದೆ. ಈಗ ನೀನೇ ಹೇಳು, ನಾನು ಸುಬ್ಬುನ ಎಷ್ಟು ಇಷ್ಟಪಡ್ತಿದ್ದೀನಿ. ನ್ಯಾಯವಾಗಿ ಸುಬ್ಬು ಯಾರಿಗೆ ಸಿಗಬೇಕು? ಏನಂತ ಮಾತಾಡ್ತಿದ್ಯಾ ಶ್ರೀವಲಿ? ಈಗಾಗಲೇ ಅಣ್ಣ ಅದಕ್ಕೆ ಇಬ್ರು. ಬರ, ಅವಳನ್ನ ಅತ್ಕೆ ಅಂತ ಕರಿಬೇಡ. ಸುಬ್ಬು ಮತ್ತೆ ಶ್ರಾವಣಿ ಮದ್ವೆ ಆಗಿಲ್ಲ ಅಂದ್ಮೇಲೆ ಅವಳು ನಿನಗೆ ಹೇಗೆ ಅತ್ಕೆ ಆಗ್ತಾಳೆ? ನೋಡು ಶ್ರೀವಲಿ, ಯಾವ್ದಾದ್ರು ವಸ್ತು ಆಗಿದ್ರೆ ಸ್ವಲ್ಪ ದಿನ ನೀನು, ಇನ್ನೊಂದು ಸ್ವಲ್ಪ ದಿನ ಶ್ರಾವಣಿ ಅದಕ್ಕೆ ಬಳಸ್ಕೊಡಿ ಅಂತ ಹೇಳ್ಬೋದಿತ್ತು. ಆದ್ರೆ ಇದು ಬದುಕಿನ ಪ್ರಶ್ನೆ. ಅಣ್ಣ ಆಗ್ಲಿ ಅಣ್ಣನ ಪ್ರೀತಿ ಆಗ್ಲಿ ಯಾರಿಗೆ ಸಿಗ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ ಆಗಿರತ್ತೆ. ನಿಜವಾದ ಪ್ರೀತಿಗೆ ಸೋಲಿಲ್ಲ. ಹಾಗೆ ನೋಡಿದ್ರೆ ಶ್ರಾವಣಿ ಅದಕ್ಕೆ ತನಗಿಂತ ಜಾಸ್ತಿ ಅಣ್ಣನ ಪ್ರೀತಿಸ್ತಾಳೆ. ಅವಳ ಪ್ರೀತಿ ಗೆದ್ದಿದೆ. ಅದಕ್ಕೆ ಆ ದೇವ್ರ ಆಶೀರ್ವಾದ, ಮನೆಯವರ ಆಶೀರ್ವಾದನೂ ಇದೆ. ಇದೇ ಕಾರಣಕ್ಕೆ ಅವ್ರ ಮದ್ವೆ ನಡೀದೇ ಹೋದ್ರು ಮತ್ತೆ ಮದ್ವೆ ನಡೆಯೋ ಹಾಗೆ ಆಗ್ತದೆ. ದೇವ್ರಿಚ್ಛೆನ ಪ್ರಶ್ನೆ ಮಾಡಕ್ ಆಗಲ್ಲ ಅಲ್ವಾ ಶ್ರೀವಲ್ಲಿ? ನಿನ್ ಪ್ರೀತಿನೂ ನಿಜನೇ ಆಗಿದ್ದಿದ್ರೆ ಯಾರು ಎಷ್ಟೇ ಅಡೆತಡೆ ಮಾಡಿದ್ರು ಅಣ್ಣನ ಪ್ರೀತಿ ನಿನಗೆ ಸಿಕ್ತಿತ್ತು.